ಭಗವಂತನ ಕಥೆಯನ್ನ ಶ್ರವಣ ಮಾಡಬೇಕು. ಭಾಗವತಾದಿ ಗ್ರಂಥಗಳನ್ನ ಶ್ರವಣ ಮಾಡುವುದು ಬಹಳ ವಿಶೇಷ ಅಂತ ಹೇಳಿದ್ದಾರೆ. ಈ ಮಾಸದಲ್ಲಿ ಊಟಕ್ಕೆ ಹಾಕಿದ್ರೆ ಏನು ಫಲ ಬರ್ತದೆ? ಸಕಾಲಕ್ಕೆ ಪೂಜೆ ಮಾಡಿ ಅಂತಂದ್ರೆ ಒಂದು ಕಥೆಯನ್ನು ಹೇಳಿದ್ದಾರೆ. ಧರ್ಮರಾಜರು ರಾಷ್ಟ್ರಯಾಗ ಮಾಡುವ ಕಾಲ, ವಿಶೇಷವಾಗಿ ರಾಷ್ಟ್ರಯಾಗದಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ಟಿದ್ದಾರೆ. ಎಲ್ಲರೂ ಜ್ಞಾನಿಗಳು, ಧೌಮ್ಯರು, ಗಾರ್ಗೆಯರು ಮೊದಲಾದ ಋಷಿಗಳು, ಒಬ್ಬರ ಇಬ್ಬರ, ಆಮೇಲೆ ಭೀಷ್ಮರು, ಕೃಪರು, ಅಶ್ವತ್ಥಾಮರು, ದ್ರೋಣರು, ಅನೇಕ ಜ್ಞಾನಿಗಳೆಲ್ಲ ಸೇರಿದ್ದಾರೆ. ಆ ಕಾಲಕ್ಕೆ ಧರ್ಮರಾಜರು ರಾಷ್ಟ್ರಯಾಗ ಮಾಡುವಾಗ ಒಬ್ಬ ಬ್ರಾಹ್ಮಣನಿಗೆ ಈ ಸಮಾಚಾರ ಗೊತ್ತಾಯ್ತು. ಅವನು ದೇಶಾಂತರ ತಿರುಗ್ತಾ ಇದ್ದವ, ಆ ಊರು ಈ ಊರು ತಿರುಗಾಡ್ಕೊಂಡಿದ್ದ ಬ್ರಾಹ್ಮಣ. ಹಿಂದೆ ಅದಕ್ಕೆ ದೇಶಾವರಿ ಬ್ರಾಹ್ಮಣರು ಅಂತ ಕರೀತಿದ್ರಿ. ಈ ಕಡೆ ಏನಂತಿದ್ರು ಗೊತ್ತಿಲ್ಲ ನಮಗೆ, ನಮ್ಮ ಭಾಷೆದಾಗ ದೇಶಾವರಿ ಬ್ರಾಹ್ಮಣರು ಅಂತ ಕರೀತಿದ್ರು. ಅಂದ್ರೆ ಒಬ್ರು ಒಂದ್ ಊರಿಗೆ ಹೋಗ್ಬೇಕು, ಒಬ್ರು ಮನೆ 4 ದಿವಸ ಇರ್ಬೇಕು, ಪುರಾಣ ಹೇಳ್ಬೇಕು, ಅವ್ರೇನ್ ಕೊಡ್ತಾರ ಆ ವಸ್ತುವನ್ನು ತಗೊಂಡೋಗಿ ಮನೆ ಜೀವನ ಮಾಡೋದು. ಹಿಂಗ ಬ್ರಾಹ್ಮಣ ಸುತ್ತಾ ಇರುವಾಗ ಅವನಿಗೆ ಗೊತ್ತಾಯ್ತು, ಓಹೋ ಇಲ್ಲಿ ಧರ್ಮರಾಜರು ರಾಷ್ಟ್ರಯಾಗ ಮಾಡ್ತಾ ಇದ್ದಾರೆ, ಅವನನ್ನು ಭೇಟಿ ಮಾಡಿಕೊಂಡು ಹೋಗೋಣ ಅಂತ ಬ್ರಾಹ್ಮಣ ಹಿಂಗೇ ಹೋಗ್ಬೇಕು ಮುಂದಿನ ಊರಿಗೆ. ಮಧ್ಯದಲ್ಲಿ ಧರ್ಮರಾಜರು ರಾಷ್ಟ್ರಯಾಗ ಮಾಡೋದು ಸ್ಥಳ ಇತ್ತು. ಆ ಬ್ರಾಹ್ಮಣ ಬಂದು ಒಳಗಡೆ ಹೋದಾಗ ಧರ್ಮರಾಜರು ಕೃಷ್ಣ ಇಬ್ರು ನಿಂತಿದ್ದಾರೆ. ಬ್ರಾಹ್ಮಣರನ್ನು ಸ್ವಾಗತ ಮಾಡ್ತಾನೆ. ಧರ್ಮರಾಜನು ಮಾಡಿದ, ಕೃಷ್ಣನು ಸ್ವಾಗತ ಮಾಡಿದ. ಬಂದಿದ್ದು ಬಹಳ ಸಂತೋಷ ಅಂತ ನಮಸ್ಕಾರ ಮಾಡಿದ್ದಾರೆ ಬ್ರಾಹ್ಮಣರಿಗೆ. ಒಳ್ಳೆ ಆಸನ ಕೊಟ್ಟು ಧರ್ಮರಾಜ ಬ್ರಾಹ್ಮಣರನ್ನ ಕೂಡಿಸಿದ್ದಾನೆ. ಬಹಳ ಸಂತೋಷ ತಾವು ಬಂದಿದ್ದು ಅಂತ ಹೇಳಿ ಅಂದ. ನೀವು ಬಂದಿದ್ರಿಂದ ನಾನು ಧನ್ಯನಾದೆ, ನಾವು ಮಾಡುವ ಕಾರ್ಯ ಭಗವತ್ ಪ್ರೀತಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಂತ ಅಂದ. ಆಯ್ತಪ್ಪ, ಬಹಳ ಸಂತೋಷ, ನೀನು ಮಾಡುವ ಸಮಾಚಾರ ಗೊತ್ತಾಯ್ತು, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಪದ್ಮ ಪುರಾಣದಲ್ಲಿ ಒಂದು ಮಾತಾಡಿದ್ದ, ಏನು ಎಲ್ಲಾದ್ರೂ ಯಜ್ಞ ಮಾಡ್ತಾ ಇದ್ರೆ ನಾವು ಅವರನ್ನು ಹೋಗಿ ಯಜ್ಞ ಮಾಡುವವರನ್ನ ಭೇಟಿಯಾಗಿ ಬಂದರೂ ನಮಗೆ ಯಜ್ಞ ಮಾಡಿದ ಫಲದಲ್ಲಿ ಪುಣ್ಯ ಬರುತ್ತೆ. ಸುಮ್ಮನೆ ಭೇಟಿ ಮಾಡಬಾರ್ದು, ನಾವೇನ್ ಖರ್ಚು ಮಾಡೋದು ಬೇಡ. ಅವ್ರ ಮನೆಗೆ ಯಜ್ಞ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ಅವ್ರು ಭೇಟಿ ಮಾಡಿ ಬಂದ್ರೆ ಸಾಕು. ಒಂದು ಇಲ್ಲ, ಭೇಟಿ ಮಾಡ್ಲಿಕ್ಕೆ ನಮಗ್ ಆಗಲಿಲ್ಲ ಅಂದ್ರೆ 4 ಜನಕ್ಕೆ ಹೇಳ್ಬೇಕಂತ, ಅವ್ರ ಮನೆಗೆ ಹೋಮ ಮಾಡ್ತಾ ಇದ್ದಾರೆ, ನೀವು ಹೋಗ್ಬರ್ರಿ ಅನ್ಕೊಳ್ಳಿದ್ರೆ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅವರು ಮಾಡುವ ಯಜ್ಞದಲ್ಲಿ ನಮಗೇನಾಗುತ್ತೆ? ಪುಣ್ಯ ಬರುತ್ತೆ. ಬೇಡ, ಯಾಕ ನಮಗೊಬ್ರಿಗೆ ಹೇಳ್ಬೇಕು ಅಂದ್ರೆ ಒಂಥರ ಅಲ್ವಾ, ಅವ್ರು ನಮ್ಗಿಂತ ಫಾಸ್ಟ್ ಹೋಗಬಾರ್ದು ಅಂತ ಇದೊಂದು ತಲೆಯಾಗಿರ್ತದೆ ನಮಗ್. ನಾವೇ ಕೇಳ್ಬೇಕ್ರಿ, ಅವರು ನಮ್ಗೆ ಹೇಳಿಲ್ಲ, ನಾವೇ ನಮ್ಮ ಹತ್ರ ಇವೇ ಬಾಳ ತುಂಬ್ಕೊಂಡ್ಬಿಟ್ಟ. ಹೌದೇ ಇಲ್ಲ? ಹಂಗೆ ಹೇಳಿಲ್ಲ ಬಿಟ್ಟು ಕೂತಲ್ಲೇ ಸ್ಮರಣೆ ಮಾಡಿ, ಇಂಥವರ ಮನೆಯಲ್ಲಿ ಇವತ್ತು ಸುದರ್ಶನ ಹೋಮ ಇದೆ, ಹೋಮಾನ ಹೋಮ ಇದೆ ಅಂತ ನೀ ಸ್ಮರಣೆ ಮಾಡಿದ್ರು ಪುಣ್ಯ ಬರುತ್ತೆ. ಅದಕ್ಕೆ ಆ ಬ್ರಾಹ್ಮಣ ಹೊಟ್ಟಿದ್ದಲ್ಲ, ದಾರಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಬಂದ. ಧರ್ಮರಾಜ ಬಹಳ ಸಂತೋಷಪ್ಪ, ಸಾಗಲಿ ನಿನ್ನ ಕೆಲಸ, ನಾ ಬರ್ತೇನೆ ಅಂತ ಎದ್ದ ಬ್ರಾಹ್ಮಣ. ಧರ್ಮರಾಜರಂತಾರೆ, ಸ್ವಾಮಿ ಅನಾಯಾಸ ತಾವು ಬಂದಿದ್ದೀರಿ, ಭೋಜನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ನೋಡು ಧರ್ಮರಾಜ, ನಂದೊಂದು ನೇಮ ಇದೆ, ನನ್ನ ನೇಮಕ್ಕೆ ನೀನು ಅನುಕೂಲ ಮಾಡಿದರೆ ನಾನು ಭೋಜನ ಮಾಡ್ತೇನೆ, ಇಲ್ಲಾಂದ್ರೆ ನಾ ಭೋಜನ ಮಾಡಲ್ಲ. ಏನ್ ತಮ್ಮ ನೇಮ ಅಂತ ಕೇಳಿದ್ರು ಧರ್ಮರಾಜ. ಆ ಸಮಯದಲ್ಲಿ ಬ್ರಾಹ್ಮಣ ಹೇಳ್ತಾನೆ, ನಮ್ದು ಬೇರೆ ನೇಮ ಏನೂ ಇಲ್ಲ, ಸ್ವಯಂ ಪಾಕ ನೇಮ. ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಅಡಿಗೆ ಮಾಡಿಕೊಂಡು ನಾವೇ ನೈವೇದ್ಯಾದಿಗಳನ್ನು ಮಾಡಿ ನಾವೇ ಊಟ ಮಾಡ್ತೀವಿ. ಬೇರೆಯವರು ಮಾಡಿದ ಅಡಿಗೆಯನ್ನ ನಾವು ಊಟ ಮಾಡುವುದಿಲ್ಲ, ಇದು ನನ್ನ ನೇಮ ಅಂತ ಹೇಳಿ. ಏಕೆ ಕೆಲವರು ಮಡಿಲಿ ಅಡಿಗೆ ಮಾಡೋರು ಅಂತ ಇರ್ತಾರೆ, ಕೆಲವು ಕಡೆ ನೋಡಿ ನಾ ದೃಶ್ಯಗಳನ್ನು, ಹೌದಿಲ್ಲ? ಅಡಿಗೆ ಮಾಡ್ತಿರ್ತಾರೆ, ಹುಳ ಕೈ ಆಡಿಸ್ಬೇಕು, ಎಲ್ಲ ಹಾಕಿರ್ತಾರೆ, ಸೈಡಿಗೆ ಹೋಗ್ತಾರೆ, ಅಗ್ನಿಹೋತ್ರ ಕಂಪನಿ ಇರ್ತದೆ, ಹಟ್ ಅಂತ ಹೋಗದ್ ಬಂದ್ ಅದೇ ಮಾಡಿ ಕೆಲವು ಮಂದಿ ಮಾಡ್ತಿರ್ತಾರೆ, ನಾನಾ ತರ ವ್ಯಾಪಾರ. ಅದಕ್ಕೆ ಅವ ಬ್ರಾಹ್ಮಣಂದ ಆಗಿನ ಕಾಲಕ್ಕೆ ದ್ವಾಪರ, ಅದು ಹಂಗಿರ್ಲಿಲ್ಲ. ಅಂತ ನನ್ನ ನೇಮ. ಧರ್ಮರಾಜ ಹೇಳ್ತಾರೆ, ಸ್ವಾಮಿ ಸೌಮ್ಯರಿದ್ದಾರೆ, ಗಾರ್ಗರಿದ್ದಾರೆ, ಭೀಷ್ಮರು, ಅನೇಕ ಜ್ಞಾನಿಗಳಿದ್ದಾರಲ್ವಾ, ಲಕ್ಷಾಂತರ ಜನ ಇದ್ದಾರೆ ಅಂತ ಇಷ್ಟು ಮಾತಾಡಿದರು. ಅಂದ್ರೆ ಏನರ್ಥ? ಅವರೆಲ್ಲ ನಾವು ಮಾಡಿಸಿದ ಅಡಿಗೆಯನ್ನು ಊಟ ಮಾಡ್ತಿದ್ದಾರೆ, ನಿಮ್ದೇನು ವೈಶಿಷ್ಟ್ಯ ಅಂತ. ಅದು ಇಂಡೈರೆಕ್ಟ್ ಆಗಿ ಹೇಳೋ ಮಾತು. ನಮ್ಮಂತವ್ರಿಗೆ ಕೆಲವರೆಲ್ಲ ಹೇಳ್ತಿರ್ತಾರೆ, ನಮ್ಮನೆಗೆ ಪ್ರವಚನ ಬರ್ಬೇಕು, ಆಯ್ತ್ರಿ, ನಮ್ಮನೆಗೆ ಎಂತವ್ರು ಪ್ರವಚನ ಮಾಡ್ಯಾರ ಗೊತ್ತೇನ್ರಿ ಅಂತ. ಅಂದ್ರೆ ಅರ್ಥ ನಿಮ್ದೇನು ವ್ಯಾಲ್ಯೂ ಇಲ್ಲ ಅಂತ. ಸ್ವಾಮಿಗಳು ಬಂದಾರ, ಅದು ಹೇಳೋ ಸ್ಟೈಲ್ ಹಂಗಿತ್ತು ನಾವು.
ಧರ್ಮರಾಜರು ಮಾತಾಡ್ಲಿಲ್ಲ. ಇವರೆಲ್ಲ ಇದ್ದಾರಲ್ಲ ಸ್ವಾಮಿ ಅಂತ ಬ್ರಾಹ್ಮಣವನ್ನ ಮಾತು ಹೇಳಿದ. ನೋಡು ಧರ್ಮರಾಜ, ನನಗೆ ಬೇರೆಯವ್ರದ್ದು ಬೇಕಾಗಿಲ್ಲ, ಬೇರೆಯವರು ಏನು ಮಾಡ್ತಾರೆ ಅಂತ ನಂಗೆ ಬೇಡ. ನನ್ನ ನೇಮ ಇದು, ಅನುಕೂಲ ಮಾಡ್ತೀಯಾ ಭೋಜನ ಮಾಡ್ತೇನೆ, ಇಲ್ವಾ ನನ್ನ ವ್ಯವಸ್ಥೆ ನಾನು ನೋಡ್ಕೊಂತೇನೆ, ಹೊರಟೆ ಅಂತ. ಕೃಷ್ಣ ಪರಮಾತ್ಮ ಇದ್ದಾನೆ, ಧರ್ಮರಾಜರ ಬಗಲ ನಿಂತಿದ್ದ. ಧರ್ಮರಾಜರು ಕೃಷ್ಣ ಪರಮಾತ್ಮನ ಮುಖ ನೋಡ್ತಾರೆ. ಕೃಷ್ಣ ಹೇಳ್ತಾನೆ, ಧರ್ಮರಾಜ ಹೂವನ್ನು, ನೀ ಹೂವನ್ನು ಸಾಕು, ನೀ ಯಜಮಾನ, ನೀ ಹೂ ಅಂತ ಅನ್ಬೇಕು. ಅಲ್ಲೋ ಕೃಷ್ಣ, ಲಕ್ಷಾಂತರ ಜನ ಇವರಿಗೆಲ್ಲ ಅಡಿಗೆ ಮಾಡಿಸ್ತೀನಿ, ದೊಡ್ಡ ದೊಡ್ಡ ಪಾತ್ರೆಗಳಿದೆ, ಎಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಈ ಒಬ್ಬನಿಗೆ ಬ್ರಾಹ್ಮಣಿಗೆ ಅನುಕೂಲ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಣ್ಣ ಅಗಿಷ್ಟಿಗೆ ಕೊಡ್ಬೇಕು, ಸಣ್ಣ ಸಣ್ಣ ಪಾತ್ರೆ ಕೊಡ್ಬೇಕು, ಸಣ್ಣ ಸ್ಪೂನ್ ಕೊಡು, ಎಲ್ಲಿ ಸಿಗ್ತಾವು ಇಂಥ ಫಂಕ್ಷನ್ದಾಗ? ಅದು ಎಷ್ಟು ಹುಡುಗಾಲು ಕಷ್ಟ ಅಲ್ಲ ಅಂದ್ರು ಧರ್ಮರಾಜರು. ಕೃಷ್ಣ ಹೇಳ್ತಾನೆ, ನೀನು ಹೂ ಅನ್ನು ಧರ್ಮರಾಜ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಭಗವಂತ. ನೀನ್ ಯಜಮಾನ, ಹೂ ಅನ್ನಬೇಕು. ಆಯ್ತು ಅಂದ್ರು ಧರ್ಮರಾಜರು. ಕೃಷ್ಣ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ನಂತ ಬ್ರಾಹ್ಮಣಕ್ಕೆ. ಅಗಿಷ್ಟಿಗೆ ತಂದು ಕೊಟ್ಟ, 2 ದೇವರ ಪೂಜಾಕ್ಕೆ ತುಳಸಿ ಹೂವ ಎಲ್ಲವನ್ನ ನಿಂತು ಭಗವಂತ ವ್ಯವಸ್ಥೆ ಮಾಡಿದ. ಭೋಜನ ಪದಾರ್ಥಗಳನ್ನು ಕೊಟ್ಟ. ಆ ಬ್ರಾಹ್ಮಣ ಅಡಿಗೆನೂ ಮಾಡಿಕೊಂಡ, ದೇವರ ಪೂಜನೆ ಮಾಡಿದ, ನೈವೇದ್ಯ ವೈಶ್ಯದೇವಾದಿಗಳು ಎಲ್ಲ ಕೆಲಸ ಮುಗೀತು. ಏಕಕಾಲಕ್ಕೆ ಲಕ್ಷಾಂತರ ಜನಕ್ಕೆ ಎಲೆ ಹಾಕಿದ್ದಾರೆ. ಈ ಬ್ರಾಹ್ಮಣನ ಎಲೆ ಹಾಕೊಂಡು ಕೂತ. ಕೃಷ್ಣಾರ್ಪಣ ಅಂದು ಧರ್ಮರಾಜು. ಏಕಕಾಲಕ್ಕೆ ಲಕ್ಷಾಂತರ ಜನಕ್ಕೆ ಕೃಷ್ಣಾರ್ಪಣ ಅಂದ ಈ ಬ್ರಾಹ್ಮಣನು ಭೋಜನಕ್ಕೆ ಕೂತ್ಕೊಂಡಿದ್ದಾನೆ. ಭೋಜನ ಎಲ್ಲ ಮುಗೀತು. ಆಮೇಲೆ ಬ್ರಾಹ್ಮಣ ಎದ್ದ, ಕೈ ತೊಳೆದ, ತೀರ್ಥ ಆಚಮನ ಮಾಡಿದ. ತಾನು ಮಾಡಿದ ಯಜ್ಞವನ್ನ, ಭೋಜನ ಯಜ್ಞವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ. ಧರ್ಮರಾಜರು ತಾಂಬೂಲ ದಕ್ಷಿಣೆಗಳನ್ನ ಈ ಬ್ರಾಹ್ಮಣ ಕೊಟ್ಟಿದ್ದಾರೆ. ವಿಶೇಷವಾಗಿ ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು ಅಂತ ಹೇಳಿದ. ವಿಜಯೀ ಭವ ಅಂತ ಹೇಳಿ ಬ್ರಾಹ್ಮಣ ಹೊರಟುಬಿಟ್ಟ. ಅವ ಕೃಷ್ಣ ಪರಮಾತ್ಮ ಧರ್ಮರಾಜನ ಜೊತೆಗೆ ನಿಂತಿದ್ನಲ್ಲ, ಅವನು ಹಿಂಗ್ ಸೈಡಿಗೆ ಹೊಂಟ. ಧರ್ಮರಾಜ ಅಂತ, ಕೃಷ್ಣ ಎಲ್ಲಿಗೆ ಹೋಗ್ತಾ ಇದೀಯ? ಧರ್ಮರಾಜ, ಅಲ್ಲೆಲ್ಲರೂ ಊಟ ಮಾಡಿದ್ದಾರೆ, ಎಲೆ ಯಾರೂ ತೆಗದೇ ಇಲ್ಲ, ಎಲೆ ತೆಗಲಿಕ್ಕೆ ಹೋಗ್ತೇನೆ ಅಂತ ಭಗವಂತ. ಎಲೆ ತೆಗೆದು ಬರ್ತೇನೆ. ಧರ್ಮರಾಜ ಅಂತ, ಕೃಷ್ಣ ನೀನ್ ಎಲೆ ತೆಗೆಬೇಡ ಪ್ರಭು, ನಾನು ಎಲೆ ತೆಗಿತೇನೆ ಅಂದ್ರು ಧರ್ಮರಾಜರು. ಕೃಷ್ಣ ಹೇಳ್ತಾನೆ, ನೀನು ಯಜ್ಞಾಧೀಕ್ಷನಾಗಿದ್ದೆ, ಬೇರೆಯವರ ಎಂಜಲೆಲೆಯನ್ನ ನೀನೀಗ ಮುಟ್ಟಬಾರದು. ವೃತ ಸ್ನಾನ ಆಗೋವರಿಗೆ ಕೆಲವು ನಿಯಮಗಳನ್ನ ಅನುಸರಿಸಬೇಕಾಗ್ತದೆ. ನಾವು ಯಾವ್ದಾದೊಂದು ವೃತ ಮಾಡ್ಬೇಕಾದ್ರೆ ನೀನು ಎಂಜಲೆಲೆ ಮುಟ್ಟಬಾರ್ದು. ಮತ್ ನಿನಗೇನಾದ್ರೂ ಎಲೆ ತೆಗಿಬೇಕು ಅಂತ ಅಪೇಕ್ಷೆ ಇದ್ರೆ ಈ ಒಬ್ಬ ಬ್ರಾಹ್ಮಣನ ಎಲೆಯನ್ನ ತೆಗೆದ್ಬಿಡು ಸಾಕು ಅಂತ ಹೇಳಿ. ಆ ಕಾಲಕ್ಕೆ ಧರ್ಮರಾಜಂದ್ರು, ಆಯ್ತಪ್ಪ ಕೃಷ್ಣ ಅಂತಂದ್ರೆ ಇನ್ನೇನ್ ಮಾಡ್ತೀವಿ. ಪರಮಾತ್ಮ ಆ ಕಡೆ ಎಲೆ ತೆಗಲಿಕ್ಕೆ ಹೋದ. ಧರ್ಮರಾಜರು ಒಂದೆಲೆ ಎತ್ತಿ ಹಾಕಿ ಬಂದ್ರು ಬ್ರಾಹ್ಮಣನ್. ಅವ ಮತ್ತ ಎಲೆ ಹಾಕಿನ ಬರದ ಮತ್ತೊಂದು ಎಲೆ ಬಂತು, ಮತ್ತೊಂದು ಎಲೆ ಹಾಕಿ ಬಂದು, ಮತ್ತೊಂದು ಎಲೆ ಬಂತು. ಏನೋ ಕೆಲವ್ರು ಹಿಂದೆಲ್ಲ 4 ಎಲೆ ಹಾಕೋತಿದ್ರಿ, ಮುತ್ಕದ ಎಲೆ. ಈಗೆಲ್ಲ ಬಾಳೆ ಎಲೆ ಒಂದೇ ಹಾಕೋಬೇಕು, 2 ಇಸ್ಕೊಂಗೇ ಇಲ್ಲ. ಮುತ್ಲೆ 4 ಹಿಂಗ ಎಲೆ ಹಾಕಿ ಬರೋದು, ಮತ್ತೊಂದು ಎಲೆ ಬರ್ತಾ ಇತ್ತು, ಮತ್ತೆ ಹಾಕಿ ಬರೋದು. ಮತ್ತೆ ಕೃಷ್ಣ ಪರಮಾತ್ಮ 2 ತಾಸುಗಳವರೆಗೆ ಅಲ್ಲೆಲ್ಲ ಎಲೆ ತೆಗೆದು ಎಂಜಲಗೋಮ ಮಾಡಿ, ಮತ್ತೆ ಬೇರೆ ಎಲೆ ಹಾಕಿ, ಎಲ್ಲ 7ನೇ ಪಂಕ್ತಿಗೆ ರಂಗೋಲಿ ಹಾಕಿ ವ್ಯವಸ್ಥಾ ಮಾಡಿ ಬಂದ. ಬಂದು ನೋಡ್ತಾನೆ, ಎಂಜಲೆಲೆ ಹಂಗೆ ಇತ್ತು. ಏನೋ ಧರ್ಮರಾಜ, ಇನ್ನೂ ಎಲೆ ತೆಗೆದಿಲ್ಲೇನೋ ನೀನು? ಕೃಷ್ಣ, ಫ್ಯಾಕ್ಟ್ರಿ ಬಂದಂಗೆ ಬರ್ತಾ ಇದೆ ಎಲೆದು. ನೀನು ಹೋದಾಗಿನ ಶುರು ಮಾಡಿನಿ, ಇನ್ನೂ ಮುಗಿತಾ ಇಲ್ಲ. ಎಲೆ ಎತ್ತಿ ಹಾಕಿ ಹಾಕಿ ಬಂದು ಸೊಂಟ ನೋವು ಬಂತು. ಮೂ ಇದ್ರು ಕೊಡ್ತೀಯಾ ಅಂತ ಕೇಳಿದ ಪರಮಾತ್ಮಂದ. ಹೌದಾ, ನಾ ಇಷ್ಟ ಭಗವಂತ ಎಲೆಯನ್ನೇ ಎತ್ತಿ ಹಾಕಿ. ಎಲೆ ಬರ್ಲಿಲ್ಲ ಪುನಃ ಅಲ್ಲಿ. ಅವಾಗ ಕೇಳ್ತಾರೆ ಧರ್ಮರಾಜರು, ಕೃಷ್ಣ ಇದ್ರ ಗುಟ್ಟೇನು ಹೇಳೋ ಪ್ರಭು? ಬ್ರಾಹ್ಮಣ ಒಬ್ಬನೇ ಭೋಜನ ಮಾಡಿ ಎಷ್ಟೋ ಸಾವಿರಾರು ಎಲೆಗಳು ಬಂತಲ್ಲೋ, ಏನಪ್ಪ ಕೃಷ್ಣ ಇದ್ರ ಗುಟ್ಟು ಅಂದರೆ ಭಗವಂತ ಹೇಳ್ತಾನೆ, ಯೋಗ್ಯವಾದ ಬ್ರಾಹ್ಮಣನಿಗೆ ಧನುರ್ಮಾಸದ ಕಾಲದಲ್ಲಿ ಸಕಾಲಕ್ಕೆ ಭೋಜನ ಮಾಡಿಸಿದರೆ, ಅವನ ನೇಮದಂತೆ ಭೋಜನ ಮಾಡಿಸಿದರೆ 36,000 ದಂಪತಿಗಳಿಗೆ ಭೋಜನ ಮಾಡಿಸಿದಷ್ಟು ಫಲ ಕೊಡ್ತೇನೆ ಅಂತ ಒಬ್ಬೇ ಬ್ರಾಹ್ಮಣಿಗೆ ಮಾಡಿಸಿದ ಭೋಜನ. 36,000 ದಂಪತಿಗಳಿಗೆ
ಭೋಜನ ಮಾಡಿಸಿದಷ್ಟು ಫಲ ಕೊಡ್ತಾನೆ ಅಂದ್ರೆ ನಾವೇನ್ ಮಾಡ್ದಂಗಾಯ್ತು? ಈಗ ನಮಗೆ ಎಷ್ಟು ವರ್ಷ ಇದೆ? ನಮ್ಗೆ ಆಯುಷ್ಯ ಎಷ್ಟು ವರ್ಷ? 100 ವರ್ಷ. 100 ವರ್ಷ ಅಂದ್ರೆ ಎಷ್ಟು ದಿನಗಳು? 36,000 ದಿನಗಳು. ಹೌದಾ ಇಲ್ಲ? ಹಾಗಾದ್ರೆ ನಾವು ಯೋಗ್ಯವಾದ ರೀತಿಯಲ್ಲಿ ಇಂಥ ಮಾಸದಲ್ಲಿ ಭೋಜನವನ್ನ ಮಾಡಿಸಿದರೆ ಪ್ರತಿನಿತ್ಯದಲ್ಲೂ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದ ಫಲ ಬರ್ತದೆ. ಅದನ್ನೇ ಜಗನ್ನಾಥದಾಸರು ಮಹಾನುಭಾವರು ಉಲ್ಲೇಖ ಮಾಡ್ಯಾರ ಹರಿಕಥಾಂಸಾರದಲ್ಲಿ. ಅದಕ್ಕೆ ಧರ್ಮರಾಜನಿಗೆ ಭಗವಂತ ಹೇಳ್ತಾನೆ, ಅಲ್ಲ ಊಟ ಮಾಡಿದ ಒಬ್ಬೇ ಬ್ರಾಹ್ಮಣರ ಅಂದ್ರೆ ಭಗವಂತ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ? 72,000 ನಾಡಿಗಳಿದೆ. ಬಲಭಾಗದಲ್ಲಿ 36,000 ಪುರುಷ ನಾಡಿಗಳಿದೆ. ದೇಹದ ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳಿದೆ. ಭಗವಂತ ಪುರುಷ ನಾಡಿಗಳಲ್ಲಿ ಪುರುಷ ರೂಪದಿಂದ ಇರ್ತಾನೆ, ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ. ಹಾಗಾದ್ರೆ ಭಗವಂತನ ರೂಪಗಳು ಎಷ್ಟಾದವು? ಸ್ತ್ರೀ ಪುರುಷ ರೂಪ 36,000 ದಂಪತಿಗಳು ಆಗಿದ್ದಾರೆ. ಅಷ್ಟು ಬ್ರಾಹ್ಮಣರಿಗೆ ಊಟ ಹಾಕಿದ ಫಲ ಕೊಡ್ತಾನೆ ದೇವರು, ಅವರ ನೇಮದಂತೆ ಮಾಡಿಸಿದರೆ.